ನಮಸ್ಕಾರ ಭಕ್ತರೇ, ಡಿವೈನ್ ಯಾತ್ರಾ ಚಾನಲ್ಗೆ ಸ್ವಾಗತ. ನಮ್ಮ ದೈವಿಕ ಪಯಣದ ಉದ್ದೇಶ ಭಕ್ತರಿಗೆ ನಿಖರವಾದ, ಸರಳವಾದ ಮತ್ತು ಅನುಭವದಿಂದ ಬಂದ ದೇವಾಲಯದ ಮಾಹಿತಿ ನೀಡುವುದು. ಇವತ್ತು ನಾವು ನಿಮ್ಮ ಮುಂದೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆಯುವ ಸರ್ಪ ಸಂಸ್ಕಾರ ಪೂಜೆ ಸಂಪೂರ್ಣ ಮತ್ತು ನಿಖರವಾದ ವಿವರಣ ನೀಡ್ತಾ ಇದ್ದೇವೆ. ನಿಮ್ಗೇನಾದರೂ ಈ ವಿಡಿಯೋ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಡಿವೈನ್ ಯಾತ್ರಾನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಡಿವೈನ್ ಯಾತ್ರಾನ ಫಾಲೋ ಮಾಡಿ. ನಾವಿವತ್ತು ತಿಳ್ಕೊಳ್ಳೋಣ ಸರ್ಪ ಸಂಸ್ಕಾರನ ಯಾಕೆ ಮಾಡಬೇಕು ಅಂತ. ನೀವೇನಾದರೂ ಸರ್ಪ ದೇವತೆಯನ್ನು ಹಾನಿ ಮಾಡಿದ್ರೆ ಅಥವಾ ಅದ್ರ ನಿವಾಸಕ್ಕೆ ಏನಾದರೂ ತೊಂದರೆ ಮಾಡಿದರೆ ಅದೊಂಥರ ಪಾಪ ಅಂತ ಹೇಳ್ತಾರೆ. ಈ ಪಾಪದಿಂದ ನಮ್ಮ ಜೀವನದಲ್ಲಿ ಅಡಚಣೆ ಆಗ್ತಾ ಇರುತ್ತೆ, ಕುಟುಂಬದಲ್ಲಿ ಕಲಹಗಳಾಗ್ತಾ ಇರುತ್ತೆ, ಆರ್ಥಿಕವಾಗಿ ತೊಂದರೆ ಅನುಭವಿಸ್ತಾ ಇರ್ತೀವಿ, ಸಂತಾನದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ಮಾನಸಿಕವಾಗಿ ಒತ್ತಡ ಅನುಭವಿಸ್ತಾ ಇರ್ತೀವಿ. ಈ ಪಾಪನ ನಾವು ಹೇಗೆ ಕಳ್ಕೊಬೋದು ಅಂತ ಅಂದರೆ, ಅಂಥ ಸಂದರ್ಭದಲ್ಲಿ ನಾವು ಜ್ಯೋತಿಷಿಗಳ ಹತ್ರ ಹೋದಾಗ ಅವ್ರು ನಮ್ಗೆ ಹೇಳ್ತಾರೆ ಸರ್ಪ ಸಂಸ್ಕಾರನ ಮಾಡಬೇಕಾಗತ್ತೆ ಅಂತ. ಇನ್ನೂ ಕೆಲವು ಕಾರಣಗಳಿದೆ ಸರ್ಪ ಸಂಸ್ಕಾರ ಮಾಡಲಿಕ್ಕೆ. ನೀವೇನಾದರೂ ಹಾವುಗಳನ್ನು ಕೊಂದಿದ್ರೆ, ಅದು ನಿಮಗೆ ತಿಳಿದು ಆಗಿರ್ಬೋದು ಅಥವಾ ತಿಳಿದೇನು ನೀವೇನಾದರೂ ಅದಕ್ಕೆ ದೋಷ ಮಾಡಿದರೆ, ಅಥವಾ ನಿಮ್ಮ ಪೂರ್ವಜರ ದೋಷ ಏನಂತ ಹೇಳ್ತಾರೆ ಅದರಿಂದ, ಹಳೆಯ ಕಾಲದಲ್ಲಿ ನಿಮ್ಮ ಅಜ್ಜ ಮುತ್ತಜ್ಜ ಅವರಿಂದ ಯಾರಾದರೂ ಹಾನಿಯಾಗಿದ್ರೂ ಕೂಡ ಅದು ನಿಮ್ಮ ಕುಟುಂಬದ ಮೇಲೂ ಪರಿಣಾಮ ಬೀರುತ್ತೆ. ಮತ್ತು ನೀವು ಕೆಲವೊಂದ್ಸಲ ಆದರೂ ವಾಸಸ್ಥಳಕ್ಕೆ ಹಾನಿ ಮಾಡಿರ್ತೀರ. ಈಗ ಮನೆ ಕಟ್ಟಲಿಕ್ಕೆ ಹೋಗಿರ್ತೀರಾ, ಜಮೀನನ್ನು ಸಮತಟ್ಟು ಮಾಡ್ಲಿಕ್ಕೆ ಹೋಗಿರ್ತೀರಾ, ಆಗ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಅದಕ್ಕೆ ಹಾನಿ ಮಾಡಿರ್ತೀರ. ಕೆಲವೊಂದ್ಸಲ ತಿಳಿಯದೇ ತಪ್ಪಾಗಿರುತ್ತೆ. ಯಾವ ಥರ ಅಂತಂದರೆ, ಯಾರೋ ಒಬ್ಬರನ್ನ ಹಾವು ಸಾಯಿಸಿರ್ತಾರೆ, ನೀವು ಅದನ್ನು ಕಣ್ಣಿಂದ ನೋಡಿರ್ತೀರ, ಅದು ಕೂಡ ಒಂದು ಪಾಪ. ಇನ್ನೊಂದ್ಸಲ ನೀವು ವಾಹನದಿಂದ ಏನಾದರೂ ಹೋಗ್ತಾ ಇರ್ತೀರ, ರಾತ್ರಿ ಮಳೆಗಾಲ ಆಗಿರುತ್ತೆ, ನೀವು ನೋಡಿರಲ್ಲ, ಗಮನಿಸಿರಲ್ಲ, ಅಂಥ ಸಂದರ್ಭದಲ್ಲಿ ಹಾವು ನಿಮ್ಮ ಗಾಡಿಯಲ್ಲಿ ಸಿಕ್ಕಿ ಅದಕ್ಕೇನಾದರೂ ತೊಂದರೆ ಆಗಿರೋದು ಸಾಮಾನ್ಯ ಆಗಿರುತ್ತೆ. ಅಂಥ ಸಮಯದಲ್ಲೂ ಕೂಡ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಸರ್ಪ ಸಂಸ್ಕಾರನ ಮಾಡಬೇಕಾಗತ್ತೆ. ಇಂಥ ಎಲ್ಲ ದೋಷಗಳಿಗೆ ಅತ್ಯಂತ ಪರಿಣಾಮಕಾರಿ ಪರಿಹಾರ ಏನಂತ ಅಂದರೆ ಸರ್ಪ ಸಂಸ್ಕಾರ. ಈಗ ನಾನು ನಿಮ್ಗೆ ಹೇಳಿಕೊಡ್ತೀನಿ, ಸರ್ಪ ಸಂಸ್ಕಾರ ಮಾಡಬೇಕಿದ್ರೆ ನಾವು ಏನೇನು ಮಾಡಬೇಕು ಅಂತ, ಯಾವ ಥರ ಬುಕ್ಕಿಂಗ್ ಮಾಡಬೇಕು, ಅಲ್ಲಿ ನಾವು ಹೋದಾಗ ಯಾವ ಥರ ಪೂಜೆ ನಡೆಯುತ್ತೆ, ಎಷ್ಟು ದಿನ ಇರುತ್ತೆ, ಅದೆಲ್ಲ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ. ನೀವು ಫಸ್ಟ್ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಆನ್ಲೈನ್ ಬುಕ್ಕಿಂಗ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ಅದರ ಸ್ಕ್ರೀನ್ಶಾಟ್ ಸಹ ನಾನು ಅಟ್ಯಾಚ್ ಮಾಡಿದ್ದೀನಿ, ನೋಡ್ಬೋದು ನೀವು. ರೆಡ್ ಕಲರ್ ಏನಿದೆಯೋ ಅದೆಲ್ಲ ಬುಕ್ಡ್ ಆಗಿರೋದು, ಗ್ರೀನ್ ಕಲರ್ ಏನಿದೆಯೋ ಅವೈಲೇಬಲ್ ಇರೋದು. ಸೊ ನೀವೀಗ ಚೆಕ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 2 months ಆದಮೇಲೆ ನಿಮಗೆ ಬುಕ್ಕಿಂಗ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಸೊ ದಯವಿಟ್ಟು 2 ತಿಂಗಳ ಮುಂಚೆನೇ ಇದನ್ನು ಪ್ಲ್ಯಾನ್ ಮಾಡಿ. ಕೆಲವೊಂದು ಸಲ ನಿಮ್ಗೆ ಡೌಟ್ ಇರುತ್ತೆ, ಈಗ ನಾನು ಬುಕ್ ಮಾಡಿರ್ತೀನಿ, ಒಂದೊಮ್ಮೆ ನಂಗೆ ಆ ಡೇಟಿಗೆ ಹೋಗ್ಲಿಕ್ಕೆ ಆಗಲ್ಲ, ಆಗ ನಾನು ಏನು ಮಾಡಬೇಕು? ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಒನ್ ಟೈಮ್ ಪೋಸ್ಟ್ಪೋನ್ ಮಾಡಲಿಕ್ಕೆ ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. 2ನೇ ಸಲ ಮತ್ತೆ ಆಗಲ್ಲ, 1 ಟೈಮ್ ನೀವು ಅದನ್ನು ರೀಶೆಡ್ಯೂಲ್ ಮಾಡೋ ಅವಕಾಶ ನಿಮಗಿದೆ. ಮತ್ತು ಇದ್ರ ಬೆಲೆ ಎಷ್ಟು ಎಲ್ರಿಗೂ ತುಂಬ ಡೌಟ್ ಇರುತ್ತೆ. ಇದು 4,200 ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ. ನೀವು ಆನ್ಲೈನಲ್ಲಿ ಬುಕ್ ಮಾಡಿದ ತಕ್ಷಣ ನಿಮಗೆ ಒಂದು ಟಿಕೆಟ್ ಅಥವಾ ಪಾವತಿ ಅಂತ ಕೊಡ್ತಾರೆ, ಅದನ್ನು ದಯವಿಟ್ಟು ಪ್ರಿಂಟೌಟ್ ತಗೊಂಡು ನೀವು ಜೋಪಾನವಾಗಿ ಇಟ್ಕೊಳ್ಳಿ. ಇದನ್ನು ನೀವು ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಕಡೆ ಇದನ್ನು ತೋರಿಸ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಅಂತ ನಾನು ಹೇಳ್ತೀನಿ. ನೀವು ಪೂಜೆ ನಿಮ್ದು ಯಾವ ಡೇಟಿಗೆ ನೀವು ಫಿಕ್ಸ್ ಮಾಡ್ಕೊಂಡಿರ್ತೀರೋ ಅಲ್ಲಿ ಹೋಗಿ ಮುಂಚಿನ ದಿನನೇ ಹೋಗಿ ಅಲ್ಲಿ ಸ್ಟೇ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನೀವು ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತೀರ ಅಂದ್ರೆ ಓಕೆ, ಆದರೆ ಬೆಟರ್ ನೀವು ಮುಂಚಿನ ದಿನನೇ ಹೋಗಿ ಅಲ್ಲಿ ಸ್ಟೇ ಮಾಡಿ. ನಿಮಗೀಗ ನಾನು ಫಸ್ಟ್ ಡೇ ಏನಿರುತ್ತೆ, ಯಾವ ಥರ ಪೂಜಾ ಕ್ರಮಗಳಿರುತ್ತೆ ಅದನ್ನೆಲ್ಲ ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆ ಡೇ 1ಗೆ ನೀವು ಬೆಳಿಗ್ಗೆ ಒಂದು 5:30 ಅಥವಾ 6 ಗಂಟೆಗೆ ಎದ್ದು ಕುಮಾರಧಾರಾ ನದಿಯಲ್ಲಿ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡಿಕೊಂಡು ಆದಿ ಸುಬ್ರಹ್ಮಣ್ಯ ದರ್ಶನ ಮುಗಿಸ್ಕೊಳ್ಳಿ. ಮುಖ್ಯ ದೇವಸ್ಥಾನದ್ದು ದರ್ಶನ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 7 ಗಂಟೆಗೆ ನೀವು ದೇವಸ್ಥಾನಕ್ಕೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೌಂಟರ್ ಹತ್ರ ಹೋಗಿ ನಿಮ್ಮ ಏನು ನಿಮಗೆ ಬುಕ್ಕಿಂಗ್ ಮಾಡಿದಾಗ ಟಿಕೆಟ್ ಅಥವಾ ಪಾವತಿ ಕೊಟ್ಟಿರ್ತಾರಲ್ಲ ಅದನ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಟೋಕನ್ ಕೊಡ್ತಾರೆ ಅವರು.
ಆ ಟೋಕನ್ ತಗೊಂಡು ನೀವು ಅದರಲ್ಲಿ ಒಂದು ನಂಬರ್ ಇರುತ್ತೆ, 8 ನಂಬರು, 9 ನಂಬರು, 10 ನಂಬರು ಏನು ಅಂತ ಒಂದು ಟೋಕನ್ ಕೊಟ್ಟಿರ್ತಾರೆ. ಆ ಥರ ನೀವು ಹೋಗಿ ಸರ್ಪ ಸಂಸ್ಕಾರ ಯಾಗ ಶಾಲೆಗೆ ಹೋಗಿ ಅಲ್ಲಿ ಕುತ್ಕೋಬೇಕಾಗತ್ತೆ ನಿಮ್ಮ ಟೋಕನ್ ನಂಬರ್ ಪ್ರಕಾರ. ಅಲ್ಲಿ ಹೋಗಿ ಕುತ್ಕೊಂಡ ತಕ್ಷಣ ನಿಮಗೆ ಪೂಜೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅಲ್ಲಿ ಅರೌಂಡ್ 8:30 ಹತ್ರ ನಿಮಗೆ ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡಿ ಆಲ್ಮೋಸ್ಟ್ ಒಂದು 8:15, 8:45 ಹತ್ರ ನಿಮಗೆ ಪೂಜೆ ಶುರುವಾಗುತ್ತೆ. ನೀವು ನನ್ನ ಅಟ್ಯಾಚ್ ಮಾಡಿರೋದ್ರಲ್ಲಿ ಒಂದು ಪೋಸ್ಟ್ ನೋಡ್ಬೋದು. ಅದರಲ್ಲಿ ನಾವು ಯಾವ ಥರ ಮಾಡಿದ್ದೀವಿ ಅಂತ ಮಾಡ್ತಾರೆ ಅಂತ. ಅಲ್ಲಿ ಒಂದು ಗಂಡು ಮತ್ತು ಹೆಣ್ಣು ನಾಗಕ್ಕೆ ಪೂಜೆ ಮಾಡ್ತಾರೆ. ಗಂಡು ನಾಗಕ್ಕೆ ಅವತ್ತೊಂದು ದಿನ ದಹನ ವಿಧಿ ಅಂತ ಮಾಡ್ತಾರೆ. ಹೆಣ್ಣು ನಾಗನ ಮೊಟ್ಟೆಗಳೊಂದಿಗೆ ನಾಗವನದಲ್ಲಿ ಬಿಡ್ತಾರೆ. ಇದು ಯಾಕೆ ಅಂತ ಅಂದರೆ ನಿಮ್ಗೆ ಏನಾದರೂ ಸಂತಾನದಲ್ಲಿ ತೊಂದರೆ ಇದ್ದರೆ ಇದು ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ನೀವು ದಹನ ವಿಧಿ ಮಾಡೋದ್ರಿಂದ ಪೂಜೆ ನಂತರ ಕೂಡ ನೀವು ಸೂತಕ ಸ್ಥಿತಿಯಲ್ಲಿ ಇರ್ತೀರಾ. ಸೊ ನೀವು ಎಲ್ಲೂ ದೇವಸ್ಥಾನಗಳಿಗೆ ಹೋಗೋ ಹಾಗಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ಅಂತಲ್ಲ, ಅಲ್ಲಿ ಆಸುಪಾಸಿನ ಯಾವ ದೇವಸ್ಥಾನಕ್ಕೂ ನೀವು ಹೋಗೋ ಹಾಗಿಲ್ಲ. ಹೊರಗಡೆ ಅಷ್ಟೇ ಕುತ್ಕೋಬೋದು. ಯಾವ ದೇವರ ದರ್ಶನ ಮಾಡಲಿಕ್ಕೂ ಹೋಗಬೇಡಿ, ನೀವು ಸೂತಕದಲ್ಲಿರ್ತೀರ. ಆಫ್ಟರ್ನೂನ್ ಅರೌಂಡ್ ನಿಮಗೆ 12:30 ಹತ್ರ ಊಟಕ್ಕೆ ಅರೇಂಜ್ ಮಾಡಿರ್ತಾರೆ. ಅದು ಭೋಜನಾಲಯದಲ್ಲಿರುತ್ತೆ. ನೀವು ಮೇನ್ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ, ಅದನ್ನು ಮಾಡೋ ಹಾಗಿಲ್ಲ. ಯಾಕಂದರೆ ಅದರಲ್ಲಿ ಈರುಳ್ಳಿಯನ್ನು ಹಾಕಿರ್ತಾರೆ. ನಿಮ್ಮ ಊಟದಲ್ಲಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಯಾವುದನ್ನು ಹಾಕಿರಲ್ಲ. ನೀವು ಪೂಜೆ ಮಾಡಿರ್ತೀರ, ಅದಕ್ಕಾಗಿ ನಿಮಗೆ ಸಪ್ರೇಟಾಗಿ ಭೋಜನಾಲಯದಲ್ಲಿ ಊಟದ ವ್ಯವಸ್ಥೆ ಆಗಿರುತ್ತೆ. ಅರೌಂಡ್ 12:30 ಹತ್ರ ಅಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಬನ್ನಿ. ಇದರ ನೆಕ್ಸ್ಟು ಸಂಜೆ 6:15 ಹತ್ರ ಮತ್ತೆ ಊಟ ಇರುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಯಾವುದೇ ದೇವಸ್ಥಾನ ಪ್ರವೇಶ ಮಾಡಬೇಡಿ. ಊಟ ಮುಗಿದ ನಂತರ ವಿಶ್ರಾಂತಿ ಮಾಡಿ. ಬೇಕಿದ್ರೆ ನಿಮಗೆ ಸಂಜೆ ಹತ್ರ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಗಡೆಯಿಂದನೇ ದೇವರ ಸುತ್ತ ಹಾಕೊಂಡು ಬನ್ನಿ, ಪ್ರದಕ್ಷಿಣೆ ಹಾಕೊಂಡು ಬನ್ನಿ. ಅರೌಂಡ್ 12 ಪ್ರದಕ್ಷಿಣೆ ಹಾಕಿ ಅಂತ ಹೇಳ್ತಾರೆ. ಅದನ್ನೊಂದು ಮುಗಿಸ್ಕೊಳ್ಳಿ ಆ ಟೈಮಲ್ಲಿ. ಮತ್ತೆ ದೇವರ ದರ್ಶನಕ್ಕಾಗಿ ಒಳಗಡೆ ಹೋಗಬೇಡಿ, ನೆನ್ಪಿಟ್ಕೊಳ್ಳಿ, ನೀವು ಸೂತಕದಲ್ಲಿರ್ತೀರ. ಇಲ್ಲಿಗೆ ನಿಮ್ಮದು ಡೇ 1 ಏನಿದೆಯೋ ಅದು ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಡೇ 2 ಏನು ನಡೆಯುತ್ತೆ ಅಂತ ನಾನು ಸಂಪೂರ್ಣವಾಗಿ ನಿಮಗೆ ಹೇಳ್ತೀನಿ. ಬೆಳಿಗ್ಗೆ ಡೇ 2ಗೆ ನಿಮಗೆ 5:00 ಪೂಜೆ ಶುರು ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಡೇ 1ಗೆ ನಿಮಗೆ ಅರೌಂಡ್ 8:30 ಪೂಜೆ ಶುರುವಾಗುತ್ತೆ. ಬಟ್ ನೀವು 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಬಟ್ ಡೇ 2ಗೆ ನಿಮಗೆ ಬೆಳಿಗ್ಗೆ 5:30ಇಂದನೇ ಪೂಜೆ ಶುರುವಾಗುತ್ತೆ. ಸೊ ಅವತ್ತೊಂದು ದಿನ ನೀವು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡೋದೇನು ಬೇಕಾಗಿಲ್ಲ. ನಿಮ್ಮ ರೂಮಲ್ಲೇ ಸ್ನಾನವನ್ನು ಮುಗಿಸ್ಕೊಂಡು ಬೆಳಗ್ಗೆ 5:30ಗೆ ಬೇಗ ಎದ್ದು ಹೋಗಬೇಕು. ಸಾಂಪ್ರದಾಯಿಕ ಡ್ರೆಸ್ ಅಥವಾ ಟ್ರೆಡಿಷ್ನಲ್ ವೇರ್ ಅಂತ ಹೇಳ್ತೀವಿ, ಅದನ್ನು ಹಾಕೊಂಡು ಹೋಗಿ. ಆಮೇಲೆ ನಿಮಗೆ 5:30ಗೆ ಪೂಜೆ ಶುರುವಾದರೆ ಆವತ್ತಿನ ದಿನ ಅಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ. ಪಿಂಡ ಪ್ರದಾನ ಮುಗಿದ ನಂತರ ಅರೌಂಡ್ 7:30ಗೆ ನಿಮಗೆ ಪೂಜೆ ಮುಗಿಯುತ್ತೆ. ಅದ್ರ ನೆಕ್ಸ್ಟು ಅಲ್ಲೇ ನಿಮಗೆ ಬ್ರಹ್ಮಚಾರಿಗಳಿಗೆ ದಕ್ಷಿಣೆ ಕೊಡ್ಲಿಕ್ಕೆ ಹೇಳ್ತಾರೆ. ಮತ್ತು ಗೋವಿಗೆ ಕೂಡ ಅಲ್ಲಿ ನೀವು ದಾನವನ್ನು ಅಥವಾ ಬ್ರಹ್ಮಚಾರಿಗೆ ದಾನವನ್ನು ಕೊಡಬೇಕಾಗತ್ತೆ. ಗೋವಿಗೂ ಕೂಡ ನೀವು ಪೂಜೆನ ಮಾಡಬೇಕಾಗತ್ತೆ. ಅದೆಲ್ಲ ಅಲ್ಲಿಂದನೇ ದೇವಸ್ಥಾನದ ವತಿಯಿಂದನೇ ವ್ಯವಸ್ಥೆ ಮಾಡಿರ್ತಾರೆ. ಅದರ ನೆಕ್ಸ್ಟು ನಿಮಗೆ 7:30ಗೆ ಪೂಜೆ ಮುಗಿದ ನಂತರ ಅರೌಂಡ್ 10:30 ತನಕ ನಿಮಗೆ ಏನು ಗ್ಯಾಪ್ ಇರುತ್ತೆ. ನೀವು ಆ ಟೈಮಲ್ಲಿ ನೀವು ನಿಮ್ಮದು ತಿಂಡಿ ಅಥವಾ ಏನಿದೆ ಅದನ್ನು ಮುಗಿಸ್ಕೊಂಡು ವಿಶ್ರಾಂತಿ ತೆಗೆದುಕೊಂಡು ನಿಮ್ಮ ರೂಮ್ಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಆಲ್ಮೋಸ್ಟ್ 10:30 ಹತ್ರ ನೀವು ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ನಿಮಗೆ ಸಂಕಲ್ಪನ ಮಾಡ್ತಾರೆ. ಸಂಕಲ್ಪ ಯಾವುದಕ್ಕೆ ಅಂತ ಅಂದರೆ ನಾಗ ಪ್ರತಿಷ್ಠೆ ಇರುತ್ತೆ ನಿಮಗೆ. ಇದು ಕೂಡ ನೀವು ಏನು ಸರ್ಪ ಸಂಸ್ಕಾರಕ್ಕೆ ಬುಕ್ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ನಾಗ ಪ್ರತಿಷ್ಠೆನೂ ಇರುತ್ತೆ. ಇದು ಸಾಮೂಹಿಕ ನಾಗ ಪ್ರತಿಷ್ಠೆ ಅಲ್ಲಿ ಮಾಡ್ತಾ ಇರ್ತಾರೆ, ನೀವು ಅದರಲ್ಲಿ ಒಳಗೊಂಡಿರ್ತೀರ ಅಷ್ಟೇ. ಇದು ಯಾವಾಗ ನಡೆಯುತ್ತೆ ಅಂತ ಅಂದರೆ 12 ಗಂಟೆ ಮಹಾಪೂಜೆ ಆದ ನಂತರ ನಾಗ ಪ್ರತಿಷ್ಠೆನ ಮಾಡ್ತಾರೆ. ಇದು ಒಂದು 15ರಿಂದ 20 ನಿಮಿಷ ಇರುತ್ತೆ ಈ ನಾಗ ಪೂಜೆ. ಅದು ಮುಗಿದ ನಂತರ ನಿಮಗೆ ನೀವು ಏನು ಆನ್ಲೈನ್ ಬುಕಿಂಗ್ ಶೀಟ್ ಇರುತ್ತಲ್ಲ ಅದನ್ನು ತಗೊಂಡು ನೀವು ಪ್ರಸಾದನ ತೆಗೆದುಕೊಂಡು ಅಂತಿಮವಾಗಿ ನೀವು ದೇವರ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ಬೋದು. ನೆನ್ಪಿಟ್ಕೊಂಡು ಇಲ್ಲಿಗೆ ನಿಮ್ಮ ಸರ್ಪ ಸಂಸ್ಕಾರ ಪೂಜೆ ಮುಗಿಯುತ್ತೆ. ಊಟಕ್ಕೆ ಬೇಕಿದ್ರೆ ಈಗ ನೀವು ಭೋಜನಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮದು ಪೂಜೆ ಎಲ್ಲ ಮುಗ್ದಿರುತ್ತೆ. ಮೇನ್ ದೇವಸ್ಥಾನದಲ್ಲಿ ಏನು ಊಟ ಕೊಡ್ತಾರೋ ಅದನ್ನು ನೀವು ಸೇವಿಸ್ಬೋದು. ಅಲ್ಲೇ ಹೋಗಿ ಊಟ ಮಾಡಿಕೊಂಡ್ರೆ ನಿಮ್ಮದು ಸರ್ಪ ಸಂಸ್ಕಾರ ಪೂಜೆ ಮುಗಿಯುತ್ತೆ.
ಅಲ್ಲಿಂದ ನೀವು ನಿಮ್ಮ ಊರಿಗೆ ಹೋಗುವ ಯಾವುದೇ ಪ್ಲ್ಯಾನ್ ಮಾಡ್ಕೋಬಹುದು. ಮತ್ತು ನೆನ್ಪಿಟ್ಕೊಳ್ಳಿ, ಸರ್ಪ ಸಂಸ್ಕಾರ ಮಾಡಿದ್ದ ನೆಕ್ಸ್ಟು 45 ದಿನ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಕೆಲವೊಂದು ಕಡೆ 5 ದಿನ ತಿನ್ನಬಾರ್ದು ಅಂತ ಹೇಳ್ತಾರೆ, ಕೆಲವೊಂದು ಕಡೆ 1 ತಿಂಗಳು ತಿನ್ನಬಾರ್ದು ಅಂತ ಹೇಳ್ತಾರೆ. ಇದು ಅವರವರ ವೈಯಕ್ತಿಕ ಭಾವನೆಗಳಿಗೆ ಬಿಟ್ಟಿದ್ದು. ಬಟ್ ತುಂಬ ಕಡೆ ಹೇಳ್ತಾರೆ 45 ದಿನ ನಾನ್ ವೆಜ್ ತಿನ್ನಬಾರ್ದು ಅಂತ. ಆದಷ್ಟು ಎಲ್ಲರೂ 45 ದಿನ ತಿನ್ನದೇ ಇರೋ ಥರ ಟ್ರೈ ಮಾಡಿ. ಇದು ನಿಮ್ಮ ವೈಯಕ್ತಿಕ ಇಚ್ಛೆ, ಇದಕ್ಕೆ ಯಾವುದೇ ಫೋರ್ಸ್ ಇಲ್ಲ. ಸೊ ಇಲ್ಲಿಗೆ ನಮ್ಮ ಸರ್ಪ ಸಂಸ್ಕಾರ ಪೂಜೆಯ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು, ಅಥವಾ ನಾನು ಹೇಳಿದ ಯಾವ್ದಾದ್ರು ಇನ್ಫಾರ್ಮೇಷನ್ ಇದರಲ್ಲಿ ಸರಿಪಡಿಸುವಂಥದ್ದಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಭಕ್ತರೆ, ಈ ವಿಡಿಯೋ ನಿಮ್ಗೇನಾದರೂ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಡಿವೈನ್ ಯಾತ್ರಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಡಿವೈನ್ ಯಾತ್ರಾ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಬೆಂಬಲ ನಮ್ಮ ದೈವಿಕ ಸೇವೆಯ ಶಕ್ತಿ. ಧನ್ಯವಾದಗಳು.